ಬಿಬಿಎಂಪಿ ಈ ಹಿಂದೆ ಕೂಡ ಆಸ್ತಿ ತೆರಿಗೆ ವಸೂಲಿಗೆ ನಾನಾ ಮಾರ್ಗಗಳನ್ನ ಅನುಸರಿಸುತ್ತಾನೆ ಬಂದಿದೆ. ರಿಯಾಯಿತಿ ಘೋಷಿಸಿದೆ, ನೋಟಿಸ್ ಕೊಟ್ಟಿದೆ. ಆದರೂ ಕೂಡ ಕೆಲವರು ತಮ್ಮ ಆಸ್ತಿಗಳ ತೆರಿಗೆ ಬಾಕಿ ಪಾವತಿಸಲು ಹಿಂದೇಟು ಹಾಕುತ್ತಲೇ ಇದ್ದಿದ್ದರಿಂದ ಈಗ ಹೊಸ ಅಸ್ತ್ರವನ್ನೇ ಪ್ರಯೋಗಿಸುವುದಕ್ಕೆ ಮುಂದಾಗಿದೆ. ಈ ಬಾರಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವವರ ಬ್ಯಾಂಕ್ ಖಾತೆ ವಿವರಗಳನ್ನ ಪಡೆದುಕೊಂಡು ಅಲ್ಲಿಂದಲೇ ಕಡಿತ ಮಾಡಿಕೊಳ್ಳುವುದಕ್ಕೆ ತಯಾರಿಯನ್ನ ನಡೆಸ್ತಾ ಇದೆ. ಸಾಮಾನ್ಯವಾಗಿ ಸದ್ಯ ಇರುವ ಕಾನೂನುಗಳ ಪ್ರಕಾರ ತೆರಿಗೆ ಬಾಕಿ ಉಳಿಸಿಕೊಂಡಿರುವವರ ವಿರುದ್ಧ ಅಧಿಕಾರಿಗಳು ನೋಟಿಸ್ ನೀಡ್ತಾ ಇದ್ರು. ಜೊತೆಯಲ್ಲಿ ಅವರ ಆಸ್ತಿಯನ್ನು ಕೂಡ ಜಪ್ತಿ ಮಾಡುವ ಅಧಿಕಾರವನ್ನ ಹೊಂದಿದ್ರು. ಇದು ಅಷ್ಟು ಪರಿಣಾಮಕಾರಿಯಾಗಲಿಲ್ಲ. ನಾನಾ ಕಾರಣಗಳನ್ನ ನೀಡಿ ಆಸ್ತಿದಾರರು ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತರ್ತಾ ಇದ್ರು ಇದಕ್ಕೆ. ಹಾಗಾಗಿ ಈಗ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವವರ ಬ್ಯಾಂಕ್ ಖಾತೆಯನ್ನೇ ನೇರವಾಗಿ ಬಿಬಿಎಂಪಿಯೊಂದಿಗೆ ಲಿಂಕ್ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ. ಬಾಕಿದಾರರ ಸ್ಥಿರಾಸ್ತಿಯನ್ನು ಕೂಡ ಇದರೊಂದಿಗೆ ಲಿಂಕ್ ಮಾಡೋದಕ್ಕೆ ಮುಂದಾಗಿದೆ. ಆಸ್ತಿ ತೆರಿಗೆ ಬಾಕಿದಾರರ ಬ್ಯಾಂಕ್ ಮಾಹಿತಿಯನ್ನ ಸಂಗ್ರಹಿಸುವ ಬಿಬಿಎಂಪಿ ಫಾರ್ಮ್ 16 ಜೊತೆಯಲ್ಲೇ ಬ್ಯಾಂಕ್ಗಳಿಗೆ ವಾರಂಟ್ ರವಾನೆ ಮಾಡಲಿದೆ ಅಂತ ವರದಿಯಾಗಿದೆ.